ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಡೆದ SSLC ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇದರಲ್ಲಿ ಫಸ್ಟ್ ಮೇನು ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಇದು ಮೊದಲನೇ ಮೇನಾಗಿದೆ. ಇದರಲ್ಲಿ ಮೊದಲನೆಯ ಪ್ರಶ್ನೆ, ಅನುಸ್ವಾರ ವಿಸರ್ಗಗಳನ್ನು ಹೀಗೆನ್ನುವರು. ಆಪ್ಷನ್ ಎ ಅನುನಾಸಿಕ, ಆಪ್ಷನ್ ಬಿ ವ್ಯಂಜನ, ಆಪ್ಷನ್ ಸಿ ಯೋಗವಾಹ, ಆಪ್ಷನ್ ಡಿ ಸ್ವರ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಯೋಗವಾಹ ಸರಿಯಾಗಿದೆ. ಅದಕ್ಕೋಸ್ಕರ ಯೋಗವಾಹ ಅಂತ ಬರೀಬೇಕು. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಲೋಕದೊಳ್ ಎಂಬ ಪದದಲ್ಲಿರುವ ವಿಭಕ್ತಿ ಯಾವುದು ಅಂತಿದೆ. ಅದರಲ್ಲಿ ಮೊದಲನೇದಾಗಿ ಆಪ್ಷನ್ ಎ ಪ್ರಥಮ ವಿಭಕ್ತಿನ, ಆಪ್ಷನ್ ಬಿ ತೃತೀಯ ವಿಭಕ್ತಿನ, ಆಪ್ಷನ್ ಸಿ ಪಂಚಮ ವಿಭಕ್ತಿನ, ಆಪ್ಷನ್ ಡಿ ಸಪ್ತಮ ವಿಭಕ್ತಿನ ಅಂತ ಕೇಳಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಲೋಕದೊಳ್ ಎಂಬುದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಸರಿಯಾದ ಉತ್ತರ. ನೆಕ್ಸ್ಟ್ ಮೂರನೆಯ ಪ್ರಶ್ನೆ, ಕಂಗೆಡು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಎಂದು ಕೇಳಿದ್ದಾರೆ. ಇದರಲ್ಲಿ ಆಪ್ಷನ್ ಎ ಗಮಕ ಸಮಾಸನ, ಆಪ್ಷನ್ ಬಿ ದಿಗು ಸಮಾಸನ, ಆಪ್ಷನ್ ಸಿ ಅಂಶಿ ಸಮಾಸನ, ಆಪ್ಷನ್ ಡಿ ಕ್ರಿಯಾ ಸಮಾಸನ ಎಂದು ಕೇಳಿದ್ದಾರೆ. ಇದರಲ್ಲಿ ಕಂಗೆಡು ಪದವು ಸರಿಯಾದ ಉತ್ತರ ಆಪ್ಷನ್ ಡಿ ಕ್ರಿಯಾ ಸಮಾಸ. ಕಂಗೆಡು ಪದ ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟು ಪ್ರಶ್ನೆ 4, ಯುದ್ಧಕ್ಕೆ ಹೋಗಿರುವ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ. ಇಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಯಾವುದಪ್ಪ ಅಂದರೆ, ಇದರಲ್ಲಿ ಆಪ್ಷನ್ ಯಾವುದ್ಯಾವ್ದು ಕೊಟ್ಟಿದ್ದಾರೆ ಅಂದರೆ, ಆಪ್ಷನ್ ಎ ಪೂರ್ಣ ವಿರಾಮ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಪ್ರಶ್ನಾರ್ಥಕನ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಭಾವಸೂಚಕನ, ಆಪ್ಷನ್ ಡಿ ಅರ್ಧ ವಿರಾಮನ ಅಂತ ಕೇಳಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಇಲ್ಲಿ ಬಳಕೆಯಾಗಿರ್ತಕ್ಕಂಥ ಲೇಖನ ಚಿಹ್ನೆ ಆಪ್ಷನ್ ಬಿ ಪ್ರಶ್ನಾರ್ಥಕ ಚಿಹ್ನೆ ಸರಿಯಾದ ಉತ್ತರ. ನೆಕ್ಸ್ಟು ಪ್ರಶ್ನೆ 5, ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿರುವ ಪದ. ಇಲ್ಲಿ ಆಪ್ಷನ್ ಎ ಅಜಂತ, ಆಪ್ಷನ್ ಬಿ ವಿದ್ಯಾಭ್ಯಾಸ, ಆಪ್ಷನ್ ಸಿ ಅತ್ಯಾಧಾರ, ಆಪ್ಷನ್ ಡಿ ಸನ್ಮಾನ ಎಂದು ಕೊಟ್ಟಿದ್ದಾರೆ. ಅನುನಾಸಿಕ ಸಂಧಿಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಸನ್ಮಾನ. ಇದು ಅನುನಾಸಿಕ ಸಂಧಿಗೆ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟು ಪ್ರಶ್ನೆ 6, ಜಾಣತನ ಎಂಬುದು ಈ ವ್ಯಾಕರಣಾಂಶವಾಗಿದೆ ಎಂದು ಕೊಟ್ಟಿದ್ದಾರೆ. ಇದರಲ್ಲಿ ಆಪ್ಷನ್ ಎ ತದ್ದಿತಾಂತ ಭಾವನಾಮನ, ಆಪ್ಷನ್ ಸಿ ತದ್ದಿತಾಂತ ನಾಮನ, ಆಪ್ಷನ್ ಸಿ ತದ್ದಿತಾಂತ ಅವ್ಯಯನ, ಆಪ್ಷನ್ ಡಿ ಕೃದಾಂತ ಭಾವನಾಮನ ಅಂತ ಕೊಟ್ಟಿದ್ದಾರೆ. ಜಾಣತನ ಎಂಬುದು ಆಪ್ಷನ್ ಎ ತದ್ದಿತಾಂತ ಭಾವನಾಮ ವ್ಯಾಕರಣಾಂಶಕ್ಕೆ ಸೇರಿದೆ. ಅದಕ್ಕೋಸ್ಕರ ಸರಿಯಾದ ಉತ್ತರ ತದ್ದಿತಾಂತ ಭಾವನಾಮ. ನೆಕ್ಸ್ಟು ಸೆಕೆಂಡ್ ಮೇನು, ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಎಂದು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಶ್ನೆ 7, ದೃಷ್ಟಿ ದಿಟ್ಟಿ ತಪಸ್ವಿ ಡ್ಯಾಶ್. ತಪಸ್ವಿಗೆ ಸರಿಯಾದ ಉತ್ತರ ತವಸಿ. ನೆಕ್ಸ್ಟ್ 8ನೆಯ ಪ್ರಶ್ನೆ, ನಾನು ಪುರುಷಾರ್ಥಕ ಸರ್ವನಾಮ, ಯಾರು ಡ್ಯಾಶ್ ಎಂದು ತಿಳಿಸಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾರು ಎಂಬುದು ಪ್ರಶ್ನಾರ್ಥಕ ಸರ್ವನಾಮ. ನೆಕ್ಸ್ಟು 9ನೇ ಪ್ರಶ್ನೆ, ಸುಮ್ಮನೆ ಸಾಮಾನ್ಯಾರ್ಥಕ ಅವ್ಯಯ, ಸರಸರನೆ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಸರಸರನೆ ಸರಿಯಾದ ಉತ್ತರ ಅನುಕರಣ ಅವ್ಯಯ. ಸರಸರನೆ ಎಂಬುದು ಅನುಕರಣ ವ್ಯಯವಾಗಿದೆ. ನೆಕ್ಸ್ಟು ಪ್ರಶ್ನೆ 10, ಸಕ್ಕಾರಿ ಎಂದರೆ ಸಕ್ಕರೆ, ಕಳುವ್ಯಾರೆ ಡ್ಯಾಶ್ ಎಂದು ಕೇಳಿದ್ದಾರೆ. ಇಲ್ಲಿ ಕಳುವ್ಯಾರೆ ಎಂದರೆ ಅದರ ಗ್ರಾಂಥಿಕ ರೂಪ ಕಳುಹಿಸಿದ್ದಾರೆ. ಇದು ಸರಿಯಾದ ಉತ್ತರವಾಗಿದೆ.